ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕನಸನ್ನ ಕಾಣ್ತಾ ಇರುವಂತಹ, ಇನ್ನೂ ಕೂಡ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಾ ಇರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಶಾಸಕರನ್ನ ಸೆಳೆಯುವಂತ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಆದ್ರೆ ಶಾಸಕರು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗಾದ್ರೆ ಶಾಸಕರಿಗೆ ಏನಾಯ್ತು ಸಮಸ್ಯೆ? ಇಲ್ಲಿ ಎರಡು ಬಣಗಳ ನಡುವೆ ಯಾರಿಗೆ ನೋವಾಗ್ತಾ ಇದೆ, ಯಾರಿಗೆ ಬೇಜಾರಾಗ್ತಾ ಇದೆ, ಏನಾಗಬಹುದಾಗದ ಕಾಂಗ್ರೆಸ್ನಲ್ಲಿ? ಆ ಶಾಸಕರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದಾರಲ್ಲ, ಯಾರ್ಯಾರು, ಏನೇನು, ಯಾಕೆ? ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸಂದಿಗ್ಧತೆಯಲ್ಲಿ ಶಾಸಕರು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಂಪನ್ಮೂಲಕ್ಕಾಗಿ ಡಿಕೆ, ಜನಬೆಂಬಲಕ್ಕಾಗಿ ಸಿಎಂ, ಸಂದಿಗ್ಧತೆಯಲ್ಲಿ ಶಾಸಕರು ಇದಾರ. ಹಾಗಾದ್ರೆ ಎಸ್ ವೀಕ್ಷಕರೇ, ಈಗಾಗಲೇ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದ್ಭುತ ಗೆಲುವನ್ನ ಪಡ್ಕೊಂಡಿದ್ದ ಕಾಂಗ್ರೆಸ್, ಪ್ರಚಂಡ ಗೆಲುವು. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಎಲ್ಲಾ ಬೆಂಬಲ ಕೂಡ ಇದೆ. ಯಾವ್ಯಾವ ರೀತಿ ಬೆಂಬಲವನ್ನ ಕೊಡಬಹುದಾಗಿತ್ತೋ, ಯಾವ್ಯಾವ ಬೆಂಬಲವನ್ನ ಸಿಗಬೇಕಾಗಿತ್ತೋ, ಹಣ ಬಲ, ಜನಬಲ, ಇದರ ಜೊತೆಗೆ ಹೈಕಮಾಂಡ್ ಬಲ, ಎಲ್ಲಾ ಬಲ ಇದೆ. ಅದಕ್ಕಿಂತ ಹೆಚ್ಚಾಗಿ ಹಣ ಬಲ ಜಾಸ್ತಿ ಇದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಹಣ ಬಲ ಅಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಗೆಲ್ಲೋದಕ್ಕೆ, ಲೆಕ್ಕಾಚಾರ ಹಾಕೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಪ್ರಳಯಾಂತಕರು. ಅಂದ್ರೆ ಆ ಆಲೋಚನೆಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ, ಅದರ ಜೊತೆಗೆ ಯೋಜನೆ ಜೊತೆಗೂ ಕೂಡ ಈ ಹಣದ ಶಕ್ತಿ ಕೂಡ ಸಪೋರ್ಟ್ ಬೇಕಾಗುತ್ತೆ ಗೆಲ್ಲೋದಕ್ಕೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇಲ್ಲಿ. ಇದು ಒಂದ್ ಕಡೆ ಆಯ್ತು. ಇನ್ನು ಯಾವುದೇ ಕ್ಷೇತ್ರ ಆದ್ರೂ ಕೂಡ ಅಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರೋದು ಯಾರು? ಒಬ್ಬ ದೊಡ್ಡ ಮನುಷ್ಯ. ಆ ದೊಡ್ಡ ಪ್ರಖ್ಯಾತಿ ಗಳಿಸಿರುವ ಹಿಂದ ಅಂತ ಹೇಳ್ಕೊಳ್ತಾ ಇರುವಂತ ಯಾರಿದ್ದಾರೆ ಅಂದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಇದೇ ಸಿಎಂ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದ ಪ್ರತಿ ಕ್ಷೇತ್ರಕ್ಕೂ ಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಷ್ಟು ಪಾಪ್ಯುಲರ್ ಆಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಹಣಬಲ ಬೇಕು, ಜನಬಲಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಬೇಕು. ಹಾಗಾಗಿ ಎರಡೂ ಬಣ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ನೋಡಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದವ್ರಿಗೆ ಅವ್ರು ಗುರುತಿಸ್ಕೊಳ್ಳೋದಕ್ಕೆ ಹಣಬಲ ಬೇಕು. ಹಾಗಾಗಿ ಡಿ ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಮಾಡ್ಕೋಣ. ಬರೀ ದುಡ್ಡಿದ್ರೆ ಸಾಕಾಗೋದಿಲ್ವಲ್ಲ, ಜನಬಲ, ಜನಬೆಂಬಲ ಬೇಕು. ಅದನ್ನ ಜನಬೆಂಬಲ ಇರುವಂತ ನಾಯಕ ಯಾರು? ಸಿಎಂ ಸಿದ್ದರಾಮಯ್ಯ ಕೂಡ ಬೇಕು. ಇತ್ತ ಡಿ ಕೆನೂ ಬೇಕು, ಇತ್ತ ಸಿಎಂ ಸಿದ್ದರಾಮಯ್ಯನವರು ಬೇಕು. ಏನ್ ಮಾಡೋದು ನಾವು ಹಾಗಾದ್ರೆ? ಹಾಗಾಗಿ ಇಲ್ಲಿ ಬೆಂಬಲ ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ, ನನ್ನ ಕಡೆ ಬೆಂಬಲ ಜಾಸ್ತಿ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕಡೆ ಈಗ ಕೂಡ ಆ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇತ್ತ ಸಿದ್ದರಾಮಯ್ಯನ ಬಿಟ್ಟು ಡಿ ಕೆ ಹತ್ರ ಬರೋದಾ, ಅಥವಾ ಡಿ ಕೆ ಹತ್ರ ಬಿಟ್ಟು ಸಿದ್ದರಾಮಯ್ಯ ಹತ್ರ ಹೋಗೋದಾ? ಏನ್ ಮಾಡ್ಬೇಕು ನಾವು? ಇಂಥ ಪರಿಸ್ಥಿತಿ ಬಂದು ತಗೊಳಕೊಂಡ್ಬಿಟ್ಟಿದ್ದಾವಲ್ಲ. ಯಾಕಂದ್ರೆ ಸದ್ಯಕ್ಕಂತೂ ಅಲ್ಲ, ಮುಂಬರುವ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡೀಗ ಶಾಸಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಹಿರಿಯ ಸಚಿವರು ಕೂಡ, ಒಬ್ರು ಮಾತ್ರ ಅಲ್ಲ, ಹಿರಿಯ ಸಚಿವರ ಲೆಕ್ಕಾಚಾರನೂ ಕೂಡ ಇದೇ ಆಗಿರೋದು. ಹಣಬಲ ಇದರ ಜೊತೆಗೆ ಜನಬಲ ಎರಡೂ ಬೇಕಾಗಿರೋದ್ರಿಂದ ಏನ್ ಮಾಡಬಹುದಾಗಾದ್ರೆ, ಏನ್ ಲೆಕ್ಕಾಚಾರ ಹಾಕ್ಬೋದಾಗಾದ್ರೆ, ಯಾರಿಗೆ ಬೆಂಬಲ ಹಾಕೊಡೋದು? ಹಾಗಾದ್ರೆ ಇದೆಲ್ಲವನ್ನೂ ಕೂಡ ಗಮನಿಸಿರುವಂತ ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ ನಿರ್ಧಾರ ಏನು, ಹೈಕಮಾಂಡ್ ಇವೆಲ್ಲವನ್ನೂ ಕೂಡ ಪರಿಗಣಿಸಿ ಅಥವಾ ಓಕೆ ಆಗದಾಗ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರಾ? ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ಶಾಸಕರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.